Hello dear students, welcome back to our channel. ಆತ್ಮೀಯ ವಿದ್ಯಾರ್ಥಿಗಳೇ, ಮೌಲ್ಯಾಂಕನ ಮಾರ್ಚ್ 2024 ಮಾದರಿ ಪ್ರಶ್ನೋತ್ತರ ಪತ್ರಿಕೆಯಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಈ ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಉತ್ತರ ಸಹಿತವಾಗಿ ಬಿಡಿಸೋಣ ಬನ್ನಿ. ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ನೇಮ್ ಆಫ್ ದ ಸ್ಟೂಡೆಂಟ್ ಇದ್ದಲ್ಲಿ ನಿಮ್ಮ ಹೆಸರನ್ನು ಬರೆಯೋದು, ಸ್ಟೂಡೆಂಟ್ ಸ್ಯಾಟ್ಸ್ ನಂಬರ್ ಇದ್ದಲ್ಲಿ ನಿಮ್ಮ ಸ್ಯಾಟ್ಸ್ ನಂಬರನ್ನು ಬರೆದು ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್ ಅಂತ ಹೇಳಿದೆ, ಇಲ್ಲಿ ಸೈನನ್ನು ಹಾಕುವಂಥದ್ದು. ಸೊ ಇನ್ನು ಉಳಿದಿದ್ದೆಲ್ಲವೂ ಕೂಡ ಬಿಟ್ಬಿಡಿ. ಇಲ್ಲಿ ಮೊದಲ ಒಂದು ಪ್ರಶ್ನೆಯನ್ನು ನೋಡಿ. 4 alternatives are given for each of the following questions. Incomplete statements. Choose the correct alternative and write the complete answer along with the correct option for question numbers 1 to 10. Alva? So first question, where are you going tomorrow? Where are you going tomorrow? Fill in the blank with the correct punctuation mark. ಸೊ ವೇರ್ ಆರ್ ಯು ಗೋಯಿಂಗ್ ಟುಮಾರೋ ಇದು ಒಂದು ಕ್ವಶನ್ ಫಾರ್ಮ್ ಆಗಿರೋದ್ರಿಂದ ಇಲ್ಲಿ ನಾವು ಕ್ವಶನ್ ಮಾರ್ಕನ್ನು ಹಾಕಬೇಕು. ಹಾಗಾಗಿ ಆನ್ಸರ್ ನಂಬರ್ ಸಿ, ಈ ಒಂದು ಕ್ವಶನ್ ಮಾರ್ಕನ್ನು ಇಲ್ಲಿ ಬರೆಯಿರಿ. ಇನ್ನು ಡಿ, ಎ ಕ್ಯಾಟ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಸೌಂಡ್. ಸೊ ಎನಿಮಲ್ ಸೌಂಡ್ ಬಗ್ಗೆ ಕೊಟ್ಟಿದ್ದಾರೆ. ಕ್ಯಾಟ್ ಅನ್ನುವಂಥ ಒಂದು ಎನಿಮಲ್ ಯಾವ ರೀತಿ? ಮಿಯಾವ್, ಬ್ಲೀಡ್ಸ್, ಬಾಕ್ಸ್, ಮೂಸ್. ಇಲ್ಲಿ ಕರೆಕ್ಟ್ ಆನ್ಸರ್ ಎ, ಮಿಯಾಸ್. 3, my uncle and dash came to our house. The suitable other gender of the underlined word to be filled in the blank is. ಇಲ್ಲಿ my uncleದು ಜೆಂಡರ್ ಫಾರ್ಮನ್ನು ಇಲ್ಲಿ ಸಿಸ್ಟರ್, ಮದರ್, ಆಂಟ್, ವೈಫ್ ಅಂತ ಇದೆ. ಇಲ್ಲಿ ಕರೆಕ್ಟ್ ಆನ್ಸರ್ ಸಿ, ಅಂಕಲ್, ಆಂಟ್, AUNT, ಆಂಟ್. ಇನ್ನು ಇಲ್ಲಿ rearrange the jumbled letters to get a meaningful word from the given option ಇದೆ. ಆ ಕಡೆ ಈ ಕಡೆ ರಿಅರೇಂಜ್ ಮಾಡಬೇಕು. ಆ ಕಡೆ ಈ ಕಡೆ ಸ್ಪೆಲ್ಲಿಂಗ್ಸ್ ಆಗಿದೆ ನೋಡಿ. ಇಲ್ಲಿ ಎದಲ್ಲಿ GRADEN ಇದೆ, ಇದು ಆಗಲ್ಲ. ಬಿದಲ್ಲಿ GDRAEN, ಇದು ಕೂಡ ಆಗಲ್ಲ. ಸಿದಲ್ಲಿ GENDRA, ಇದು ಕೂಡ ಆಗಲ್ಲ. ಇನ್ನು ಕರೆಕ್ಟ್ ಆಪ್ಷನ್ ಡಿ, GARDEN, ಗಾರ್ಡನ್ ಆಗುತ್ತೆ. ಇನ್ನು ಫಿಫ್ತ್ ಕ್ವಶನ್, ದ ಪ್ಲೂರಲ್ ಫಾರ್ಮ್ ಆಫ್ ಕ್ಲಾಕ್ ಈಸ್ ಕ್ಲಾಕ್ಸ್, ಕ್ಲಾಕ್ಸ್, CLOCK, ಕ್ಲಾಕೆಸ್, ಕ್ಲಾಕ್ ಅಂತ ಇದೆ. ಇಲ್ಲಿ ಕರೆಕ್ಟ್ ಆನ್ಸರ್ ಕ್ಲಾಕ್, ಕ್ಲಾಕ್ಸ್, ಎ ಆಪ್ಷನ್ ಕರೆಕ್ಟ್ ಇದೆ. ಇನ್ನು 6, ನರೇಂದ್ರ ವಿಸಿಟೆಡ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾ. ದ ಅಂಡರ್ಲೈನ್ಡ್ ವರ್ಡ್ ಈಸ್ AN. ಪ್ರೊನೌನ್, ನೌನ್, ಪ್ರಿಪೋಸಿಷನ್, ಅಡ್ಜೆಕ್ಟಿವ್. ನರೇಂದ್ರ ಈಸ್ ಅ ನೌನ್. So answer B is correct, noun. The cat is sitting. Picture ನೋಡಿ, ಕ್ಯಾಟ್ ಎಲ್ಲಿ ಕುಂತಿದೆ ಅಂತ ಹೇಳಿ. ಸೊ ಕ್ಯಾಟ್ ಈಸ್ ಸಿಟ್ಟಿಂಗ್ ಎಲ್ಲಿದೆ? ಅಂಡರ್ ದ ಟೇಬಲ್. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಅಂಡರ್, ಡಿ ಆಪ್ಷನ್ ಕರೆಕ್ಟ್ ಇದೆ. 8th, ರೋಹಿತ್. ಎಸ್, ವಾಟ್ ಶಿ ಸೆಡ್ ಈಸ್ ಟ್ರೂ. ದ ಆಪೋಸಿಟ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ರಿಯಲ್, ಫಾಲ್ಸ್, accurate, correct. Correct answer true, false. Answer B, false. 9th question, the king dash see an old woman planting mango saplings ಅಂತ ಹೇಳಿ ಇದೆ. ದ ಕರೆಕ್ಟ್ ಪಾಸ್ಟ್ ಫಾರ್ಮ್ ಕೇಳಿದ್ದಾರೆ. ಇದು ಪ್ರೆಸೆಂಟಲ್ಲಿ ಇದೆ. ಪಾಸ್ಟ್ ಫಾರ್ಮಲ್ಲಿ saw, seeing, sees, see. ಕರೆಕ್ಟ್ ಆನ್ಸರ್ A, saw. This is a dash mountain. Fill in the blank with suitable adjective. Tiny, huge, flat, long. Mountain ಯಾವಾಗ್ಲೂ ಕೂಡ ಹ್ಯೂಸ್ ಆಗಿ ಇರೋದ್ರಿಂದ ಸೊ ಕರೆಕ್ಟ್ ಆನ್ಸರ್ ಹ್ಯೂಸ್. ನೆಕ್ಸ್ಟ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಫ್ರಾಮ್ 11th to 14th ಆಸ್ ಡೈರೆಕ್ಟೆಡ್. ಸಾಲ್ವ್ ದ ರಿಡಲ್. ಒಗಟನ್ನು ಕೊಟ್ಟಿದ್ದಾರೆ ನೋಡಿ. ಗಿವ್ ಮೀ ಫುಡ್, ಐ ವಿಲ್ ಲಿವ್. Give me water, I will die. Correct answer fire. Next, write a suitable rhyming word for the given word. Cat, rat, big pig.
ನಿಮಗೆ ಯಾವುದಾದ್ರೂ ಕೂಡ ಬರಿಬೋದು ನೀವು, ನಿಮಗೆ ಗೊತ್ತಿರುವಂಥದ್ದು ಬಿಗ್ಗೆ ಸಂಬಂಧಪಟ್ಟ ಹಾಗೆ. Peter went to the store. Peter took a box. Rewrite the sentences using a suitable pronoun for the underlined word. ನೋಡಿ, ಪೀಟರ್ ವೆಂಟ್ ಟು ದ ಸ್ಟೋರ್ ಅಂತ ಇದೆ. ಇಲ್ಲಿ ಪ್ರೊನೌನನ್ನು ಹಾಕಬೇಕು. ಪೀಟರ್ ಬದಲಿಗೆ ಇಲ್ಲಿ ಪೀಟರ್ಗೆ ಸಂಬಂಧಪಟ್ಟ ಹಾಗೆ ಯಾವ ಪ್ರೊನೌನ್ ಬರುತ್ತಲ್ಲ ಆ ಒಂದು ಪ್ರೊನೌನನ್ನು ಇಲ್ಲಿ ನಾವು ಬರಿಬೇಕು. ನೋಡಿ ಆನ್ಸರ್, ಪೀಟರ್ ವೆಂಟ್ ಟು ದ ಸ್ಟೋರ್. ಪೀಟರ್ ಬದಲಿಗೆ ಹಿ ಅಂತ ಬರಿಬೇಕು. ಅಕಸ್ಮಾತಾಗಿ ಲೇಡೀಸ್ ಇದ್ದರೆ ಶಿ ಅಂತ. ಪೀಟರ್ ಇರೋದ್ರಿಂದ ಹಿ ಟುಕ್ ಎ ಬಾಕ್ಸ್. ನೆಕ್ಸ್ಟ್, ರೀಡ್ ದ ಗಿವನ್ ರೈಮ್. ಸಾಫ್ಟ್ ಕಿಟ್ಟಿ, ವಾರ್ಮ್ ಕಿಟ್ಟಿ, ಲಿಟಲ್ ಬಾಲ್ ಆಫ್ ಫ್ಯೂ, ಹ್ಯಾಪಿ ಕಿಟ್ಟಿ, ಸ್ಲೀಪಿ ಕಿಟ್ಟಿ, ಪ. ಐಡೆಂಟಿಫೈ ದ ವರ್ಡ್ ದ್ಯಾಟ್ ಈಸ್ ರಿಪೀಟೆಡ್ ದ ಮೋಸ್ಟ್. ಭಾಳಷ್ಟು ಸಲ ರಿಪೀಟೆಡ್ ಆಗಿರೋದು ಕಿಟ್ಟಿ, 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 ಕಿಟ್ಟಿ. ಸೊ ಆನ್ಸರ್ ಈಸ್ ಕಿಟ್ಟಿ. Do as directed for question number 15 to 18. Write any 4 words related to the given word. ಫಾರೆಸ್ಟಿಗೆ ಸಂಬಂಧಪಟ್ಟ ಹಾಗೆ ಫಾರೆಸ್ಟ್ ಅಂದ್ಕೊಂಡಾಗ ಯಾವ್ಯಾವುದು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಅಥವಾ ನಿಮಗೆ ಯಾವ್ಯಾವುದು ನೆನಪಾಗುತ್ತೆ ಅದನ್ನು ಬರಿಬೇಕು. ಫಾರೆಸ್ಟ್ ಅಂದರೆ ಟ್ರೀಸ್ ಆದರೂ ಬರಿಬೋದು, ಪ್ಲ್ಯಾಂಟ್ಸ್ ಆದರೂ ಬರಿಬೋದು. ಫಾರೆಸ್ಟಲ್ಲಿ ಅನಿಮಲ್ಸ್, ಎಲಿಫೆಂಟ್, ನೆಕ್ಸ್ಟ್ ಬರ್ಡ್ಸ್, ಬೇರೆ ಯಾವುದನ್ನು ಕೂಡ ನೀವು ಬರಿಬೋದು. ಸೊ ಮೇಕ್ 4 ವರ್ಡ್ಸ್ ಫ್ರಾಮ್ ದ ಗಿವನ್ ವರ್ಡ್ ಆ್ಯಂಡ್ ರೈಟ್ ದೆಮ್. ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದೆ. ಅಂಡರ್ಸ್ಟ್ಯಾಂಡನ್ನು ಯೂಸ್ ಮಾಡಿಕೊಂಡು 4 ವರ್ಡ್ಸನ್ನು ಬರಿಬೇಕು. ನಾವಿಲ್ಲಿ ಅಂಡರ್, ಆ್ಯಂಡ್, ಡಸ್ಟ್, ಸ್ಟ್ಯಾಂಡ್ ಅಂತ ಹೇಳಿ ಬರ್ತಿದ್ದೇವೆ. ನಿಮಗೆ ಗೊತ್ತಿರುವಂತಹ, ನಿಮಗೆ ಈ ಅಂಡರ್ಸ್ಟ್ಯಾಂಡಿಂದ ಕ್ರಿಯೇಟ್ ಆಗುವಂಥ ಯಾವುದಾದ್ರೂ ವರ್ಡ್ಸನ್ನು ಕೂಡ ಬರಿಬೋದು. ಫ್ರೇಮ್ ಸೆಂಟೆನ್ಸಸ್ ಆಫ್ ಯುವರ್ ಓನ್ ಯೂಸಿಂಗ್ ದ ಗಿವನ್ ವರ್ಡ್ಸ್. ಟೇಬಲ್, ಬೈಸಿಕಲ್ ಅಂತ ಹೇಳಿ 2 ವರ್ಡನ್ನು ಕೊಟ್ಟಿದ್ದಾರೆ. ಫ್ರೇಮಿಂಗ್ ಸೆಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಟೇಬಲ್, ದ ಬುಕ್ ಈಸ್ ಆನ್ ದ ಟೇಬಲ್, ದ ಟೇಬಲ್ ಈಸ್ ವೆರಿ ಬ್ಯೂಟಿಫುಲ್, ಅಥವಾ ದ ಟೇಬಲ್ ಈಸ್ ರೆಡ್ ಇನ್ ಕಲರ್. ಯಾವುದಾದ್ರೂ ನಿಮಗೆ ಗೊತ್ತಿರುವ ಹಾಗೆ ಈ ಒಂದು ಟೇಬಲನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸನ್ನು ಫ್ರೇಮ್ ಮಾಡಿ. ಬೈಸಿಕಲ್ಗೆ ಐ ಲೈಕ್ ರೈಡಿಂಗ್ ಅ ಬೈಸಿಕಲ್, ಅಥವಾ ಮೈ ಬೈಸಿಕಲ್ ಈಸ್ ವೆರಿ ಬಿಗ್. ಸೊ ನೆಕ್ಸ್ಟ್, ಸಾಲ್ವ್ ದ ಕ್ರಾಸ್ವರ್ಡ್ ಪಜಲ್. ವಿ ಸ್ಟಡಿ ಇನ್, ನಾವೆಲ್ಲಿ ಓದ್ತೇವೆ? ಸ್ಕೂಲಲ್ಲಿ. ಚಿಲ್ಡ್ರನ್ ಲೈಕ್ ಟು ಫ್ಲೈ ದಿಸ್ ಕೈಟ್. ವಿ ಯೂಸ್ ಇಟ್ ಟು ರೈಟ್ ಬುಕ್. ದ ನಂಬರ್ ದ್ಯಾಟ್ ಕಮ್ಸ್ ಆಫ್ಟರ್ 9 ನೆಕ್ಸ್ಟ್ ಬರುವಂಥದ್ದು 10. ಸೊ ಈ ಕಡೆಯಿಂದ ಸ್ಕೂಲ್, ಬುಕ್, ಕೈಟ್, 10. ನೆಕ್ಸ್ಟ್, ಆನ್ಸರ್ ಕ್ವಶನ್ ನಂಬರ್ಸ್ 19 and 20 ಆಸ್ ಡೈರೆಕ್ಟೆಡ್. ಡ್ರಾ ಅ ಪಿಕ್ಚರ್ ಆಫ್ ಟಾಯ್, ಕಲರ್ ಇಟ್ ಆ್ಯಂಡ್ ರೈಟ್ 2-3 ಸೆಂಟೆನ್ಸಸ್ ಅಬೌಟ್ ಇಟ್. ಸೊ ನೀವು ಇಲ್ಲಿ ನಿಮಗೆ ಇಷ್ಟ ಆಗುವಂತಹ ಒಂದು ಪಿಕ್ಚರನ್ನು, ಟಾಯ್ ಪಿಕ್ಚರನ್ನು ಡ್ರಾ ಮಾಡಿ. ನಾನಿಲ್ಲಿ ಬಟರ್ಫ್ಲೈ ಬಗ್ಗೆ ಡ್ರಾ ಮಾಡಬೇಕಂತೇಳಿ ಅಂದ್ಕೊಂಡೇವೆ. ಸೊ ನೀವೇನು ಮಾಡಿ, ಬಟರ್ಫ್ಲೈ ಬಗ್ಗೆ ಆಗಿರ್ಬೋದು ಅಥವಾ ಟೆಡ್ಡಿ ಬಗ್ಗೆ ಆಗಿರ್ಬೋದು, ನಿಮ್ಮ ಲೈಕ್ಗೆ ಸಂಬಂಧಪಟ್ಟ ಹಾಗೆ ನೀವಿಲ್ಲಿ ಒಂದು ಪಿಕ್ಚರನ್ನು ಡ್ರಾ ಮಾಡಿ. ಸೊ ನಾನಿಲ್ಲಿ ಬಟರ್ಫ್ಲೈ ಬಗ್ಗೆ ಒಂದು 2-3 ಸೆಂಟೆನ್ಸಸ್ಸನ್ನು ನೋಡೋಣ ಬನ್ನಿ. This is a butterfly toy. I have a beautiful butterfly toy. I like this toy. My butterfly toy has red and blue color. So ಈ ರೀತಿಯಾಗಿ 2-3 ಸೆಂಟೆನ್ಸಸ್ಸನ್ನು ಬರಿಬೇಕು. Read the poem. Answer the following questions in a sentence each. We are the signals you find on roads. Red says stop, green says go, yellow says wait even if you are late. Where do we find the signals? So traffic on the road. So ನಾವು ಟ್ರಾಫಿಕಲ್ಲಿ ನಾವು ಇದನ್ನು ನೋಡ್ತೇವೆ. How many colors are mentioned in the poem? There are 3 colors in the poem ಅಲ್ವಾ? ರೆಡ್, ಗ್ರೀನ್ ಆ್ಯಂಡ್ ಯೆಲ್ಲೋ. ಸೊ ನೆಕ್ಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು ಯು ವಾಟ್ ವಿಲ್ ಹ್ಯಾಪನ್ ಇಫ್ ದೇರ್ ಆರ್ ನೋ ಸಿಗ್ನಲ್ಸ್? ಸಿಗ್ನಲ್ಸನ್ನು ನಾವು ಫಾಲೋ ಮಾಡಿಲ್ಲ ಅಂದರೆ ಆಕ್ಸಿಡೆಂಟ್ಸ್ ವಿಲ್ ಹ್ಯಾಪನ್. Do as directed for question number 21 to 23. Write a meaningful story with the help of the pictures and clues given. ಇಲ್ಲಿ ಕೆಲವೊಂದು ಕ್ಲೂಸನ್ನು ಕೊಟ್ಟಿದ್ದಾರೆ. ಇದು ನಿಮ್ಮೆಲ್ಲರಿಗೆ ಕೂಡ ಗೊತ್ತಿರುವಂಥ ಒಂದು ಸ್ಟೋರಿ. ಆ್ಯಂಟ್ ಆ್ಯಂಡ್ ಪೀಸನ್ದು ಮತ್ತು ಹಂಟರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟೋರಿ. ಈ ಒಂದು ಸ್ಟೋರಿಯನ್ನು ನೀವು ಈ ಕ್ಲೂ ವರ್ಡ್ಸನ್ನು ಯೂಸ್ ಮಾಡಿಕೊಂಡು ಏನು ಮಾಡಬೇಕು, ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡಬೇಕು. ಸೊ ಈ ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡಿದಾಗ ನೋಡಿ, ಒನ್ಸ್ ಆ್ಯನ್ ಆ್ಯಂಟ್
drowning in a river. A pigeon saw this and threw a leaf to save the ant. One day, a hunter came to hunt the animals. He saw the pigeon. The hunter went hunt the pigeon. That time, an ant was bite the hunter's leg. He missed the aim, and the pigeon flew away. And then pigeon thanked the ant. So, ಎಷ್ಟು ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ಇಷ್ಟು ಸೆಂಟೆನ್ಸಸ್ಸನ್ನು ಬರೆದ್ರೆ ಸಾಕಾಗುತ್ತೆ. Read the given passage and answer the following questions in a phrase or sentence each. Dhruti had a new kitten named Smokey. Smokey was white and fluffy. Dhruti got Smokey and a small ball as a gift from her father. When she rolled the ball across the floor, Smokey would run after it, pick it up in its mouth and bring it back to her. Dhruti liked Smokey very much. What was the name of the kitten? The kitten name was Smokey. Who had a new kitten? Dhruti had a new kitten. How was the kitten? The kitten was white and fluffy. Give a suitable title to the passage. My cute kitten. Next, write 4 to 5 sentences you like about your school. ಸೊ ನಿಮ್ಮ ಸ್ಕೂಲ್ ಬಗ್ಗೆ 4 to 5 ಸೆಂಟೆನ್ಸಸ್ ಬರೀಬೇಕು. ಮೈ ಸ್ಕೂಲ್ ಅಂತ ಹೆಡ್ಲೈನ್ ಹಾಕಿ ಮೈ ಸ್ಕೂಲ್ ನೇಮ್ ಈಸ್. ಸೊ ರೈಟ್ ಯುವರ್ ಸ್ಕೂಲ್ ನೇಮ್, ನಿಮ್ಮ ಸ್ಕೂಲ್ ನೇಮನ್ನು ಬರೀರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಸಿ ಆಗಿರುವಂತಹ ಸೆಂಟೆನ್ಸಸ್ಸನ್ನು ಕ್ರಿಯೇಟ್ ಮಾಡಿರಿ. ಮೈ ಸ್ಕೂಲ್ ಈಸ್ ವೆರಿ ಬಿಗ್. ಮೈ ಸ್ಕೂಲ್ ವಾಸ್ ಬ್ಯೂಟಿಫುಲ್. ಸ್ಕೂಲ್ ಹ್ಯಾಸ್ ಬ್ಯೂಟಿಫುಲ್ ಗಾರ್ಡನ್. ಸ್ಕೂಲ್ ಹ್ಯಾಸ್ ಅ ಲೈಬ್ರರಿ. ಮೈ ಸ್ಕೂಲ್ ಹ್ಯಾವ್ 7 ರೂಮ್ಸ್. ಮೈ ಸ್ಕೂಲ್ ಹ್ಯಾವ್ ಬಿಗ್ ಪ್ಲೇಗ್ರೌಂಡ್. ಸೊ ಈ ರೀತಿಯಾಗಿ ನಿಮಗೆ ಇಷ್ಟ ಆಗುವಂತಹ 4 to 5 ಸೆಂಟೆನ್ಸಸ್ಸನ್ನು ಕ್ರಿಯೇಟ್ ಮಾಡಿರಿ ಡಿಯರ್ ಸ್ಟೂಡೆಂಟ್ಸ್. ಸೊ ಇದು ಇಂಗ್ಲೀಷ್ ಕ್ವಶನ್ ಪೇಪರ್ ಆಗಿದೆ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು EVS ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ ಅಂತೇಳಿ ಹೇಳ್ತಾ, ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.